ಈಗೇನಾಗಿದೆ, ಮೈಸೂರು ಅರಮನೆ ಮಂಡಳಿಯಲ್ಲಿ ಏನು ಉಪನಿರ್ದೇಶಕರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಅವರು ತಮ್ಮ ವೃತ್ತಿ, ತಮ್ಮ ಸ್ಥಾನಕ್ಕೆ ಅಗೌರವ ಬರೋ ಥರ ನಡ್ಕೊಂಡಿದ್ದಾರೆ. ಯಾವುದೇ ಒಬ್ಬ ಅಧಿಕಾರಿ, ಅದು ಉಪನಿರ್ದೇಶಕ ಅಂದರೆ ಜಿಲ್ಲಾ ಮಟ್ಟದ ಅಧಿಕಾರಿ, ಆ ಮಟ್ಟದ ಅಧಿಕಾರಿ ಮಾಧ್ಯಮದವ್ರ ಮೇಲೆ ಹಲ್ಲೆ ಮಾಡೋದು ಅಂದರೆ ಇದು ಯಾರೂ ಸಹಿಸ್ಕೊಳ್ಳೋವಂಥದ್ದಲ್ಲ. ಯಾಕೆಂದರೆ ಇವರು ತಮ್ಮ ತಪ್ಪನ್ನು ಎತ್ತಿಡಿಯಾಗ್ತಾನೆ ಇರೋದು. ಮಾಧ್ಯಮದವರು ಸಮಾಜದಲ್ಲಿ ಯಾರೇ ತಪ್ಪು ಮಾಡಿರಲಿ, ಏನೇ ನ್ಯೂನತೆಗಳಿರಲಿ, ಅದನ್ನು ಸರಿಪಡಿಸುವಂಥ ಹೊಣೆಗಾರಿಕೆ ಏನು 4ನೇ ಅಂಗ ಅಂತೇಳಿ ಏನು ಮಾಧ್ಯಮವನ್ನು ನಾವು ಹೇಳ್ತೀವೋ ಅದ್ರ ಡ್ಯೂಟಿನ ಅದನ್ನು ಮಾಡ್ತಾ ಇದ್ದಾರೆ. ಇವ್ರು ಏನು ತಪ್ಪು ಮಾಡಿಲ್ಲ ಅಂದರೆ ಇವ್ರು ಯಾಕೆ ಅಲ್ಲ ಮಾಡಿ ಇದು ಮಾಡಬೇಕು? ಇವ್ರ ಪಾಡಿಗೆ ಇವ್ರು ಇರಲಿ. ಅವ್ರು ಏನು ಮಾಡ್ತಾಯಿದ್ರು, ಅಲ್ಲಿ ಏನಾದರೂ ತಪ್ಪುಗಳಿದ್ರೆ ಅಥವಾ ನ್ಯೂನತೆಗಳಿದ್ರೆ ಅದು ಸರಿಪಡಿಸುವಂಥದ್ದು, ಅಭಿವೃದ್ಧಿ ಕುಂಠಿತ ಆಗಿದ್ರೆ ಅಭಿವೃದ್ಧಿಗೊಳಿಸುವಂಥಕ್ಕೆ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸನ ಮಾಧ್ಯಮದವ್ರು ಮಾಡೋವಂಥದ್ದು. ಇನ್ನೇನು ಮಾಡ್ತಾರೆ ಮಾಧ್ಯಮದವರು? ರೌಡಿಸಮ್ ಮಾಡೋಕ್ಕಾಗತ್ತಾ? ದೌರ್ಜನ್ಯ ಮಾಡೋಕ್ಕಾಗತ್ತಾ? ದಬ್ಬಳಿಕೆ ಮಾಡೋಕ್ಕಾಗತ್ತಾ? ಕ್ಯಾಮ್ರಾ ತಗೊಂಡು ಅಲ್ಲಿ ಏನೊಂದಷ್ಟು ಅಲ್ಲೆಲ್ಲೋ ಕಿತ್ತೋಗಿದೆ, ಅಲ್ಲೆಲ್ಲ ಮುರಿದೋಗಿದೆ, ಅರಮನೆ ಮೂಲೆ ಗೋಡೆ ಇನ್ನೆಲ್ಲ ಕುಸಿದೋಗಿದೆ, ಇನ್ನೇನೋ ಡ್ಯಾಮೇಜ್ ಆಗಿರುತ್ತೆ, ಅದನ್ನು ಹಿಡ್ಕೊಳ್ತಾರೆ, ಸರ್ಕಾರದ ಗಮನ ಸೆಳೀತಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿಗೆ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಮೈಸೂರು ಜಿಲ್ಲಾಧಿಕಾರಿಗಳು ಕೂಡ ಅರಮನೆ ಮಂಡಳಿಗೆ ಅವ್ರ ಮೇಲಧಿಕಾರಿ ಈಗ. ಸೊ ಅವರು ಕೂಡ ಈ ಮಟ್ಟಕ್ಕೆ ದೌರ್ಜನ್ಯ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು. ಒಬ್ಬ ಮೇಲಧಿಕಾರಿ ಆ ಮಟ್ಟಕ್ಕೆ ಅವಕಾಶ ಕೊಡಬಾರ್ದು. ಯಾಕೆ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬಾರ್ದು? ಹಂಗಾರೆ ಅಧಿಕಾರಿ ಕಾನೂನು ಕೈಗೆ ತಗೊಳ್ಳೋದು ಎಷ್ಟು ಮಟ್ಟಿಗೆ ಸರಿ? ಗೂಂಡಾಗಳನ್ನ ಮಾತ್ರ ಹಣ ಇದೆ, ರಾಜಕೀಯ ಬೆಂಬಲ ಇದೆ, ಜಾತಿ ಬೆಂಬಲ ಇದೆ ಅಂಥೇಳಿ, ನಮಗೆಲ್ಲ ಇದೆ ಅಂಥೇಳಿ ಮಾಧ್ಯಮದವ್ರ ಮೇಲೆ ಈ ರೀತಿ ದೌರ್ಜನ್ಯ ಮಾಡಿಬಿಟ್ರೆ ಇನ್ನು ಸಮಾಜ ತಪ್ಪುಗಳನ್ನ ಎತ್ತಿಡಿಯವ್ರು ಯಾರು? ಮತ್ತು ಮಾಧ್ಯಮದವ್ರನ್ನ ಮಾನಸಿಕವಾಗಿ ದೈಹಿಕವಾಗಿ ಹಲ್ಲೆ ಮಾಡಿ ಅವ್ರನ್ನ ಆ ಥರ ಮಾಡಿದಾಗ ಇನ್ನು ಹೆಂಗೆ ಸಮಾಜ ಹಂಗಾರೆ ಉಳಿಯೋದು ಬೇಡವಾ? ಸಮಾಜದಲ್ಲಿ ನ್ಯಾಯ ನೀತಿ ಸತ್ಯ ಧರ್ಮ ಉಳಿಯೋದು ಬೇಡವಾ ಸಮಾಜದಲ್ಲಿ? ಇದನ್ನು ಕಾಪಾಡೋರು ಯಾರು? ಮಾಧ್ಯಮದವ್ರು ಇರ್ಬೋದು, ಚಿಂತಕರು ಇರ್ಬೋದು, ಹೋರಾಟಗಾರರು ಇರ್ಬೋದು. ಅವ್ರ ಡ್ಯೂಟಿ ಅವ್ರು ಮಾಡ್ತಾರೆ. ಅವ್ರದ್ದೇನು ತಪ್ಪಾಗಿಲ್ಲ ಅಂದರೆ ಅವ್ರು ಯಾಕೆ ಕುಂಬಳಕಾಯಿ ಕಳ್ಳ ಅಂದರೆ ಹೆಗಲು ಮುಟ್ಕೊಳ್ಳೋವಂಥ ಕೆಲಸನ ಯಾಕೆ ಸುಬ್ರಹ್ಮಣ್ಯ ಅವ್ರು ಮಾಡಬೇಕು? ದೌರ್ಜನ್ಯ ಮಾಡೋ ಅಂಥದ್ದೇನು? ಆಯಿತು, ಮಾಧ್ಯಮದವ್ರು ಏನಾದ್ರು ತಪ್ಪು ಮಾಡಿದರೆ ಕಾನೂನಿನ ಪ್ರಕಾರ ಕಂಪ್ಲೇಂಟ್ ಕೊಡಲಿ, ದೂರು ಕೊಡಲಿ. ಮನೆ ಜಿಲ್ಲಾಧಿಕಾರಿಗಳು ಮೇಲಧಿಕಾರಿಗಳಲ್ವ ಅವರು, ಅವ್ರಿಗೆ ದೂರು ಕೊಡಲಿ, ಸರ್ಕಾರಕ್ಕೆ ದೂರು ಕೊಡಲಿ. ಅಥವಾ ಇವರೇನಾದ್ರು ಬ್ಲ್ಯಾಕ್ ಮೇಲ್ ಮಾಡಿ ಇನ್ನೇನಾದ್ರು ಮಾಡಿದ್ರಾ ಕಾನೂನು ಪ್ರಕಾರ ಕ್ರಮ ತಗೊಳ್ಳಿ. ಬೇರೆದೆಲ್ಲ ವಿಡಿಯೋ ಮಾಡ್ಕೊಳ್ಳೋದು ಗೊತ್ತು, ಬೇರೆದೆಲ್ಲ ಬ್ಲ್ಯಾಕ್ ಮೇಲ್ ಮಾಡೋದೆಲ್ಲ ಗೊತ್ತು, ಇದು ಗೊತ್ತಾಗಲ್ವಾ ಸುಬ್ರಹ್ಮಣ್ಯ ಅವ್ರಿಗೆ? ಹಂಗಾಗಿ ಇದನ್ನು ಯಾರೂ ಒಪ್ಪಲ್ಲ. ನಾನಂತೂ ತೀವ್ರವಾಗಿ ಖಂಡಿಸ್ತೀನಿ. ನಮ್ಮ ಸಂಘಟನೆ ವತಿಯಿಂದ ನಾನು ಈ ಒಂದು ಘಟನೆಯನ್ನು ತೀವ್ರವಾಗಿ ಖಂಡಿಸ್ತೀನಿ. ಇವ್ರ ಮೇಲೆ ಕ್ರಮ ಆಗಲೇಬೇಕು. ಇವರು ಕೇವಲ ಉಪನಿರ್ದೇಶಕರಾಗಿ ಉಳಿದಿಲ್ಲ, ಒಬ್ಬ ಗೂಂಡ ಆಗಿಬಿಟ್ಟಿದ್ದಾರೆ. ಈಗ ಒಬ್ಬ ಗೂಂಡಾಧಿಕಾರಿಯಾಗಿ ಸರ್ವಾಧಿಕಾರಿಯಾಗಿ ಪರಿವರ್ತನೆ ಆಗಿದ್ದಾರೆ. ಸೊ ಇದನ್ನು ಯಾರು ಒಪ್ಪತಕ್ಕಂಥದ್ದು ಅಲ್ಲ, ಯಾರು ಒಪ್ಪಲೂಬಾರ್ದು. ಮನೆ ಜಿಲ್ಲಾಧಿಕಾರಿಗಳು ಈ ಕೂಡಲೇ ಅವ್ರ ಮೇಲೆ ಆಗಬೇಕು. ಎಲ್ಲಕ್ಕಿಂತ ಹೆಚ್ಚಿಗೆ ಒಬ್ಬ ಪರಿಶಿಷ್ಟ ಜಾತಿಯ ಒಬ್ಬ ಕ್ಯಾಮ್ರಾಮ್ಯಾನ್ ಏನಿದ್ದಾರೆ, ಮಾಧ್ಯಮದ ಸ್ನೇಹಿತರು, ಒಬ್ಬ ಪರಿಶಿಷ್ಟ ಜಾತಿಯವ್ರ ಮೇಲೆ ಹಲ್ಲೆ ಆಗಿರೋದ್ರಿಂದ ಅದು ಅಟ್ರಾಸಿಟಿಗೆ ಬರುತ್ತೆ. ಅವ್ರ ಮೇಲೆ ಜಾತಿ ದೌರ್ಜನ್ಯ ಕೇಸು ಪ್ರಕರಣ ದಾಖಲಾಗಲೇಬೇಕು. ಆ ವಿಚಾರದಲ್ಲಿ ನಾವು ರಾಜಿ ಆಗಲ್ಲ. ಆ ವಿಚಾರದಲ್ಲಿ ನಾವು ಹೋರಾಟ ಮಾಡಬೇಕಾಗತ್ತೆ. ಮಾನ್ಯ ಜಿಲ್ಲಾಧಿಕಾರಿಗಳು ಅವ್ರ ಮೇಲೆ ಏನು ಶಿಸ್ತು ಕ್ರಮ ತಗೋಬೇಕಾಗಿದೆಯೋ ತಗೊಳ್ಳೇಬೇಕು. ಇಲ್ಲಾಂದ್ರೆ ನಾವು ಜಿಲ್ಲಾಧಿಕಾರಿಗಳ ವಿರುದ್ಧ, ಸರ್ಕಾರದ ವಿರುದ್ಧ ನಾವು ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆಯನ್ನು ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಅದನ್ನು ಅವಕಾಶ ಕೊಡಬಾರ್ದು. ನಮ್ಮ ಹೋರಾಟ ಅನಿವಾರ್ಯತೆಯನ್ನು ಅವರು ಸೃಷ್ಟಿ ಮಾಡೋಕ್ಕೆ ಬಿಡಬಾರ್ದು. ಅದಕ್ಕೆ ಅವಕಾಶ ಕೊಡ್ದಂಗೆ ಅವ್ರ ಮೇಲೆ ಈ ಕೂಡಲೇ ಶಿಸ್ತು ಕ್ರಮ ತಗೊಳ್ಬೇಕು. ಅಂತಹ ಗೂಂಡಾ ಅಧಿಕಾರಿಗಳು ಬೇಡ. ಅಂತಹ ಗೂಂಡಾ ಅಧಿಕಾರಿಗಳಿಂದ ಸಮಾಜ ಯಾವತ್ತಿಗೂ ಶಾಂತಿಯುತವಾಗಿರೋಕ್ಕೆ ಸಾಧ್ಯ ಇಲ್ಲ, ನೆಮ್ಮದಿಯಾಗಿರೋಕ್ಕೆ ಸಾಧ್ಯ ಇಲ್ಲ. ಅಧಿಕಾರಿಗಳೇ ಗೂಂಡಾಗಳಾಗ್ಬಿಟ್ರೆ ಇನ್ನು ಹೆಂಗಪ್ಪ ಇದು? ಇನ್ನು ಯಾವ ಥರ ಇದು? ಜನಸಾಮಾನ್ಯರು ಹೆಂಗೆ ನಿರ್ಭಯವಾಗಿ ಬದುಕೋದು? ಅಧಿಕಾರಿಗಳ ಹತ್ರ ಅಧಿಕಾರಿಗಳಂದ್ರೆ ಏನು? ಪಬ್ಲಿಕ್ ಸರ್ವೆಂಟ್ಸ್ ಅವರು, ಸಾರ್ವಜನಿಕ ಸೇವಕರು, ಅವರೇ ಗೂಂಡಾಗಳಾಗ್ಬಿಟ್ರೆ ಸಾರ್ವಜನಿಕರ ಟ್ಯಾಕ್ಸ್ ತೆರಿಗೆ ಹಣದಲ್ಲಿ ಸಂಬಳ ತಗೊಂಡು ಅವರ ಟ್ಯಾಕ್ಸ್ ದುಡ್ಡಲ್ಲಿ ಇವರು ಕಾರಲ್ಲಿ ತಿರುಗಾಡ್ಕೊಂಡು, ಜೀಪಲ್ಲಿ ತಿರುಗಾಡ್ಕೊಂಡು, ಅವರ ಡೀಸೆಲ್ಲು ಒಳ್ಳೆಯದು ಕೆಟ್ಟದು ಎಲ್ಲವೂ ಸಾರ್ವಜನಿಕರ ಹಣದಲ್ಲಿ ತಾನೇ ಅವ್ರ ಜೀವನ ನಡೀತಾ ಇರೋದು, ಅಧಿಕಾರಿಗಳ ಜೀವನ. ಹಂಗಿರುವಾಗ ಸಾರ್ವಜನಿಕರ ಋಣದಲ್ಲಿರುವಂಥ ಅಧಿಕಾರಿಗಳು ಹೆಂಗೆ ನಡ್ಕೋಬೇಕು ಸಾರ್ವಜನಿಕವಾಗಿ? ಅದು ಸಾರ್ವಜನಿಕ ಸ್ಥಳದಲ್ಲಿ ಪಬ್ಲಿಕ್ಕಾಗಿ ಆ ರೀತಿ ಗೂಂಡಾ ವರ್ತನೆ ಮಾಡೋದು, ಗೂಂಡಾಗಳನ್ನ ಜೊತೆಗೆ ಸೇರಿಸ್ಕೊಂಡು ಅವರು ಈ ಗೂಂಡಾ ಇದು ತೀರಾ ಖಂಡನೀಯ. ಇದು ಯಾರೂ ಸಹಿಸ್ಕೊಳ್ಳೋಕ್ಕಾಗಲ್ಲ, ನಾವು ಸಹಿಸ್ಕೊಳ್ಳೋದಿಲ್ಲ. ಅವ್ರ ಮೇಲೆ ಕ್ರಮ ಆಗಲೇಬೇಕು. ಕ್ರಮ ಆಗಲಿಲ್ಲ ಅಂದರೆ ಸರ್ಕಾರ ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಅರಮನೆ ಮಂಡಳಿಯ ಅಧ್ಯಕ್ಷರಾದಂಥ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು, ಸರ್ಕಾರದ
ರಾಜ್ಯ ಸರ್ಕಾರದ ಮನೆ ಮುಖ್ಯ ಕಾರ್ಯದರ್ಶಿಗಳು ಕೂಡ ಮೇಡಮ್ ಅವರು ಕೂಡ ಹಲವಾರು ದೂರು ಕೊಟ್ಟಿದ್ದೀವಿ ಇವ್ರ ಬಗ್ಗೆ. ಈಗಾಗಲೇ ಬೇರೆ ಬೇರೆ ಇದೆ, ಅದು ಬೇರೆ ಅದು ಬೇರೆ. ಇನ್ನೊಮ್ಮೆ ಅದನ್ನು ಅನಾವರಣಗೊಳಿಸೋಣ. ಬಟ್ ಈಗ ಅವ್ರು ಏನು ಕಾನೂನು ಕೈಗೆತ್ಕೊಂಡು ಗುಂಡಾಗಿರಿ ಮಾಡಿದಾರೋ ಅದು ಅಕ್ಷಮ್ಯ ಅಪರಾಧ. ಒಬ್ಬ ಅಧಿಕಾರಿಯಾಗಿ, ಒಬ್ಬ ನಾಲೆಡ್ಜೇಬಲ್ ಅಂದರೆ ಒಬ್ಬ ಅಧಿಕಾರಿ ಅಂದಮೇಲೆ ಸಾಮಾನ್ಯ ಜ್ಞಾನ ಇರಲೇಬೇಕಲ್ವ. ಕಾನೂನು ಕೈಗೆ ಎತ್ಕೋಬಾರ್ದು ಅನ್ನೋ ಸೆನ್ಸ್ ಇರಲ್ವಾ ಅಧಿಕಾರಿಗೆ ಆದವ್ರಿಗೆ? ಕಾನೂನು ಕೈಗೆ ಎತ್ಕೊಳ್ಳೋದು ತಪ್ಪು ಅನ್ನೋದು ಗೊತ್ತಿರಲ್ವಾ? ಗೊತ್ತಿದ್ದು ಹೆಂಗೆ ಎತ್ಕೊಂಡ್ರು? ಜಾತಿ ಬಲ, ಹಣ ಬಲ, ರಾಜಕೀಯ ಬಲ, ಇದು ಅವ್ರ ಹಿಂದೆ ಇರೋದ್ರಿಂದ ಹಿಂಗೆಲ್ಲ ಮಾಡ್ತಾಯಿದ್ದಾರೆ. ಇದು ಹಂಗಾಗಿ ಇದ್ರ ಮೇಲೆ ಕ್ರಮ ಆಗಲೇಬೇಕು. ಕ್ರಮ ಆಗಲಿಲ್ಲ ಅಂದರೆ ನಾವು ಈ ವಿಚಾರವಾಗಿ ಹೋರಾಟವನ್ನು ಕೈಗೆತ್ಕೊಳ್ಬೇಕಾಗತ್ತೆ ಅಂತ ಈ ಮೂಲಕ ಸರ್ಕಾರ ಮತ್ತು ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಮೈಸೂರು ಎಲ್ರಿಗೂ ಕೂಡ ಈ ಮುಖಾಂತರ ನಾನು ಆಗ್ರಹಪಡಿಸ್ತಾ ಇದ್ದೀನಿ.